ನಮ್ಮ ಎಲ್ಲರಲ್ಲೂ ಒಂದು ಸೆಂಟರ್, ಒಂದು ಪೆರಿಫೆರಿ ಅಂತ ಇದೆ. 2 ಲೆವೆಲ್ಸ್ ಇದೆ. ಒಂದು ಕ್ಯಾಪಿಟಲ್ ಐ, ಬ್ರಹ್ಮ, ಎಲ್ಲರಲ್ಲೂ ಇರುವ ಆತ್ಮ. ಇನ್ನೊಂದು ಸ್ಮಾಲ್ ಐ, ಅದು ನಾವು ಆರೋಪ ಮಾಡಿಕೊಂಡಿರೋದು. ಇದು ಅಹಂಕಾರ ಅಂತ ಹೇಳ್ಬೋದು, ಐಡೆಂಟಿಟಿ ಅಂತ ಹೇಳ್ಬೋದು. ಇದು ಸುಪ್ರೀಂ ಸೆಲ್ಫ್, ಇದು ಸೆಲ್ಫ್, ನಾವು ಅಂದ್ಕೊಂಡಿರೋದು ಅಕ್ಯುಮಿಲೇಟೆಡ್ ಸೆಲ್ಫ್. ಇದು ಯಾವಾಗ ನಾವು ಪರಮಾತ್ಮ ಅಂದಾಗ ಆರೋಪ ಮಾಡ್ಕೊಳ್ಳೋದಲ್ಲ, ಅದು ದೇವ್ರನ್ನ ಆರೋಪ ಮಾಡ್ಕೊಳ್ಳೋಕ್ಕಾಗಲ್ಲ. ದೇವರು ಅನ್ನೋದು, ಆ ಪರಮಾತ್ಮ ಅನ್ನೋದು ಇರೋದು, ಇದು ಎಲ್ಲ ಕಡೆ ಇರೋದು, ಇರುವಿಕೆ ಪರಮಾತ್ಮ. ಓಕೆ, ಆದರೆ ಆರೋಪ ಮಾಡಿದಾಗ ನಾವು ದೇವ್ರನ್ನ ಆರೋಪ ಮಾಡೋಕ್ಕಾಗಲ್ಲ. ಅಹಂಕಾರನ ಪರಮಾತ್ಮ ಅಂತ ಆರೋಪ ಮಾಡೋದು ತಪ್ಪು. ಅಹಂಕಾರಿ ದೇವ್ರ ಥರ ನಡ್ಕೊಳ್ಳೋದು ತಪ್ಪು. ನಾನು ದೇವರು ಅಂತ ತಾನು ಐಡೆಂಟಿಫೈ ಮಾಡ್ಕೊಳ್ಳೋದು ತಪ್ಪು. ಅವನು ದೇವರಾಗೇ ಇದ್ದಾನೆ, ಅವನು ಹೇಳಬೇಕಾಗಿಲ್ಲ. ಹೇಳಿದ ತಕ್ಷಣ ಅದು ಸುಳ್ಳಾಗತ್ತೆ. ಯಾವಾಗ ನಾವು ಅಹಂಕಾರದಲ್ಲಿದ್ದಾಗ ನನಗಿಂತ ಬೇರೆ ಯಾವುದೂ ದೇವರೇ ಇಲ್ಲ, ನಾನೇ ದೇವರು ಅಂತ ಆರೋಪ ಮಾಡ್ಕೊಂಡಾಗ ನೀನು ನಡ್ಕೊಳ್ಳೋದೇ ಬೇರೆ ಥರ. ನೀ ಸುಮ್ಮನೆ ದೇವರಾಗಿದ್ದರೆ ನಿನ್ನ ಪಾತ್ರಗಳನ್ನು ನೀನು ಆರಾಮಾಗಿ ಮಾಡ್ತೀಯ. ಆಸ್ ಎ ಕಾಮನ್, ನಾರ್ಮಲ್, ಸಿಂಪಲ್, ಆರ್ಡಿನರಿಯಾಗಿ ಆರಾಮಾಗಿರ್ತೀಯ ನೀ ದೇವರಾಗಿದ್ದರೆ. ನೀ ಅದನ್ನು ಸ್ಪೆಷಲ್ ಮಾಡಬೇಕಾಗಿಲ್ಲ. ಯಾವತ್ತಾದರೂ ನಮ್ಮ ಅಹಂಕಾರನೇ ಆರೋಪ ಮಾಡಿಕೊಂಡು, ಅಹಂಕಾರಕ್ಕೆ ದೇವರು ಅನ್ನೋ ಆರೋಪ ಮಾಡಿಕೊಂಡು ಯಾರು ನನಗಿಂತ ಕಮ್ಮಿ ಇಲ್ಲ ಅಂತ ರಾವಣನ ಥರ ಮಾಡಿದ್ರೆ ಎಂದೋ ನಿನಗೊಂದು ದಿನ ಮೂಗು ಮುರಿಯುವುದು ದಿಟ. ಯಾಕೆ? ದೇವತೆಗಳು ನಿನ್ನ ನೋಡಿ ಮತ್ಸರಿಸಿ ಆ ಗರ್ವಿತರನ್ನ ಬಿಡ್ತಾರಾ? ನಾವು ದೇವ್ರ ಸಮ ಅಂತ ಹೇಳ್ಕೊಂಡು ಆರೋಪ ಮಾಡ್ಕೊಳ್ಳೋಕ್ಕಿಂತ ದೇವರಾಗೇ ಇದ್ದರೆ ಅದು ಇರೋ ಸ್ಥಿತಿ, ಎಲ್ಲ ದೇವಶಕ್ತಿನೂ ನಮ್ಮನ್ನು ಸಪೋರ್ಟ್ ಮಾಡುತ್ತೆ. ನಾವು ದೇವರು ಅಂತ ಆರೋಪ ಮಾಡಿಕೊಂಡು ನಾವು ಮಾಯನಲ್ಲಿ ದೇವ್ರ ಥರ ಕಾಣಿಸ್ಬೇಕು ಅಂತ ಮಾಡಿದ್ರೆ ಎಲ್ಲ ದೇವತೆಗಳ ಶಕ್ತಿನೂ ಅದಕ್ಕೆ ಅಡ್ಡ ಬರುತ್ತೆ. ಎಂದೋ ನಿನಗೊಂದು ದಿನ ಮೂಗು ಮುರಿಯುವುದು ದಿಟ, ವೃಂದಾರಕರು ಮತ್ಸರಿಸರೇ ಗರ್ವಿತರ. ಸಂದರ್ಭಗಳನ್ನದಕ್ಕೆ ಜೋಡಿಪನು ವಿಧಿರಾಯ. ನೀ ಆ ಥರ ಏನಾದ್ರು ಮಾಡಿದ್ರೆ ಕೆಲವು ಸಂದರ್ಭನ ವಿಧಿ ಅನ್ನೋದು ಜೋಡಿಸಿ ನಿನ್ನನ್ನು ಹಿಡ್ಕೊಳ್ಳುತ್ತೆ, ನಿನ್ನನ್ನು ಅಂಟ್ಕೊಳ್ಳುತ್ತೆ. ಬಿಡತ್ತಾ? ನಿನ್ನನ್ನು ಬಿಡಲ್ಲ, ನಿನ್ನ ಮೂಗು ಮುರಿಯೋವರೆಗೂ ಬಿಡಲ್ಲ. ಆ ಥರ ಸಂದರ್ಭಗಳೆಲ್ಲ ಬರುತ್ತೆ. ನಾನು ದೇವರು ಅಂತ ಮೆರೆಯೋದಲ್ಲ, ನಾನು ದೇವರು, ಎಲ್ಲರೂ ದೇವರು, ಎಲ್ಲ ಕಡೆಯೂ ದೇವರು ಅಂತ ಅರಿಯೋದು, ಇರೋದು, ಅದು ಅರಿತಿ ನಾಟಕ ಮಾಡೋದಲ್ಲ. ಎಷ್ಟು ಚೆನ್ನಾಗಿದೆ ಗರ್ವಭಂಗ ಅಂತ. ಎಂದೋ ನಿನಗೊಂದು ದಿನ ಮೂಗು ಮುರಿಯುವುದು ದಿಟ, ವೃಂದಾರಕರು ಮತ್ಸರಿಸರೇ ಗರ್ವಿತರ. ಸಂದರ್ಭಗಳನ್ನದಕ್ಕೆ ಜೋಡಿಪನು ವಿಧಿರಾಯ, ಅಂದಿಕೊಳ್ಳನೆ ನಿನ್ನ ಮಂಕುತಿಮ್ಮ. ಹಿಡ್ಕೊಳ್ಳೋದಿಲ್ವಾ ನಿನ್ನ? ಅಂಟ್ಕೊಳ್ಳೋದಿಲ್ವಾ ಅವನು? ಗೊತ್ತಲ್ಲ ನಿಮಗೆಲ್ಲ ಕತೆ. ಗರ್ವಭಂಗವನಾಗಿಸಿದನು ಗರುಡಂಗೆ ಹರಿ. ನಾನು ದೇವ್ರನ್ನೇ ಎತ್ಕೊಂಡು ಹೋಗೋನು ಅಂತ ಯಾವಾಗ ಗರುಡ ಹೆಮ್ಮೆ ಪಟ್ಟ, ಹರಿ ಬಿಡಲಿಲ್ಲ ಅವನನ್ನು ಕೂಡ. ಮುರಿಸಿದನಂತೆ ಫಲ್ಗುಣನ ಹೆಮ್ಮೆ ಏನು? ಅರ್ಜುನನ ಸ್ವಲ್ಪ ಅಹಂಕಾರ ತೋರಿಸಿದ ತಕ್ಷಣ ಕೃಷ್ಣ ಬಿಡಲಿಲ್ಲ. ಕರುಬುವಂ ವಿಧಿ ಸಹಿಸ ನೊರಳಂ ದರ್ಪವನು. ಆ ದೇವರು ಎಲ್ಲರಲ್ಲೂ ದೇವ್ರನ್ನ ಸಹಿಸ್ತಾನೆ ಹೊತ್ತು ಅವನು ದರ್ಪವನ್ನು ಸಹಿಸಲ್ಲ, ಅಹಂಕಾರವನ್ನು ಸಹಿಸೋದಿಲ್ಲ. ಅದಕ್ಕೆ ನಾವು ತಲೆ ಬಾಗೋದೇ ಸರಿ, ಶಿರವ ಬಾಗುವುದೇ ಸರಿ. ಗರುವಭಂಗವನಾಗಿಸಿದನು ಗರುಡಂಗೆ ಹರಿ, ಮುರೈಸಿದನಂತೆ ಫಲ್ಗುಣನ ಹೆಮ್ಮೆಯನು. ಕರುಬುವಂ ವಿಧಿ ಸೈಸನಾರೊಳಂ ದರ್ಪವನು, ಶಿರವ ಬಾಗುವುದೇ ಸರಿ ಮಂಕುತಿಮ್ಮ. ನಾವು ನೇಚರ್ನ ನೋಡಿ ಎಷ್ಟು ಸೈಲೆಂಟಾಗಿ ಕೆಲಸ ಮಾಡ್ತಾ ಇದೆ. ಆ ಸೈಲೆನ್ಸ್ ನಮ್ಮಲ್ಲಿ ಬರಬೇಕು. ಎಷ್ಟು ಸೈಲೆಂಟಾಗಿ ಮೊಳಕೆ ಎಲ್ಲ ಬರುತ್ತೆ, ಎಷ್ಟು ಚಿಗುರುತ್ತೆ ಪ್ರಕೃತಿ. ಅದೇನು ಟಮಟೆ ಹೊಡೆದು ಸಾರಲ್ಲ. ನೋಡು ನಾನು ಇಂಥ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ, ನೋಡಿ ಹಿಂಗೆಲ್ಲ ಮಾಡಿದೆ ಅಂತ ಹೇಳಲ್ಲ. ಒಂದಿನ ಹಣ್ಣಾಗತ್ತೆ, ಫಲ ಬರುತ್ತೆ, ತುತ್ತೂರಿ ಏನು ಊದಿ ನೋಡು ನಾನು ಹಣ್ಣು ಮಾಡಿದ್ದೀನಿ, ಗಿಡದಲ್ಲಿ ಹಣ್ಣಿದೆ ಅಂತ ಹೇಳಲ್ಲ. ಅಲ್ಲ, ಹಣ್ಣಾಗಿದೆ ಬಾ ಅಂತ ಕರೆಯಲ್ಲ. ಬೆಳಕು ಕೊಡುವಂತಹ ಸೂರ್ಯ ಚಂದ್ರರು ಸದ್ದು ಗದ್ದಲ ಇಲ್ಲ. ಆ ಥರ ಇದ್ದಾಗ ನೀನು ಹೇಗಿರಬೇಕು? ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ.
ನಿನ್ನ ತುಟಿನ ಹೊಲಿ ಅಂದರೆ ಬಾಯಿ ಮುಚ್ಕೊಂಡು ಇರು ಅಂತ. ಇಳೆಯಿಂದ ಮೊಳಕೆಯೊಗೆ ಒಂದು ತಮಟೆಗಳಿಲ್ಲ, ಫಲಮಾಗು ಒಂದು ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಈ ಒಂದು ಆಕಾಶದ ಬೆಳಕು ಸೂರ್ಯ ಅವನು ಬಿಡದೆ ಧರ್ಮನ ಆಚರಿಸ್ತಾ ಇದ್ದಾನೆ. ಒಂದು ಮಿಂಚು ಥರ ತೇಜಸ್ಸಿನಲ್ಲಿ ಆ ಮಿಂಚು ಬೆಳಕನ್ನು ಕೊಡ್ತಾ ಇದೆ. ನಾನು ಗೆದ್ದೆ ಅಂತ ಏನು ಹೇಳಿದೆ, ನೀನು ಸದ್ದು ಮಾಡದೆ ಮುಡುಗು ಅಂದರೆ ಮುದುಡ್ಕೊಂಡಿರು ಅಂತ, ಸದ್ದು ಮಾಡದೆ ಮುದುಡ್ಕೊಂಡಿರು ಅಂತ. ಖದ್ಯೋತನಂತೆ, ಖಗ ಅಂದರೆ ಆಕಾಶದಲ್ಲಿ, ಖದ್ಯೋತನಂತೆ ಅಂದರೆ ಆಕಾಶದ ಬೆಳಕು ಸೂರ್ಯನಂತೆ ಬಿಡುಗೊಳ್ಳದೆ ಧರ್ಮವಾಚರಿಸು, ವಿದ್ಯುಲ್ಲತೆಯ ತೆರದಿ ತೇಜಗಳ ಸೂಸು, ಗೆದ್ದುದೇನೆಂದು ಕೇಳದೆ ನಿನ್ನ ಕೈ ಮೀರೆ ಸದ್ದು ಮಾಡದೆ, ಕೈ ಮೀರಿ ಮಾಡು ಕೆಲಸನ ಗೆದ್ದಿದ್ದು ನೋಡಬೇಡ, ಸದ್ದು ಮಾಡದೆ ಮುಡುಗು ಮಂಕುತಿಮ್ಮ. ಬಾಯಿ ಮುಚ್ಕೊಂಡಿರು, ತುಟಿ ಎರಡು ಮಾಡಬೇಡ. ಎರಡು ತೆರೆ ಮೌಲ್ಯಗಳೆಲ್ಲ ಲೋಕದಲ್ಲಿ, ಎರಡು ಥರ ವ್ಯಾಲ್ಯೂ ಇದೆ ಲೋಕದಲ್ಲಿ. ಒಂದು ಪರಮಾರ್ಥಕ್ಕೆ, ಇನ್ನೊಂದು ಸಂಪ್ರತಾರ್ಥ ಅಂದರೆ ಒಂದು ಯಥಾರ್ಥಕ್ಕೆ. ಏನಿದೆಯೋ ಅದು ಯಥಾರ್ಥಕ್ಕೊಂದು. ಎರಡನ್ನೂ ಪರಿಕಿಸು. ಹೊರ ಬೆಲೆಯ ಗುಣಿಪಂದು ಹೊರಗಡೆ ಬೆಲೆ ನೋಡುವಾಗ ಮಾತ್ರ ಒಳಗಡೆ ಬೆಲೆನ ಮರಿಬೇಡ. ಯಾವಾಗ ನೀನು ಯಥಾರ್ಥದ ವಸ್ತುಗಳಿಗೆ, ವಿಷಯಗಳಿಗೆ, ವ್ಯಕ್ತಿಗಳಿಗೆ ಬೆಲೆ ಕೊಡ್ತೀಯಾ, ಒಳಗೂ ಕೂಡ ಮರಿಬೇಡ. ತಕ್ಷಣ ಒಳಗೊಂದು ಬೆಲೆ ನಿನಗಿದ್ದೇ ಇದೆ. ಅಸ್ತಿತ್ವನ ಮರಿಬೇಡ ನೀನು. ಯಾವಾಗಲೂ ವಸ್ತುಗೆ ಹೇಗೆ ಬೆಲೆ ಕೊಡ್ತೀಯಾ, ಅಸ್ತಿತ್ವದ ತಕ್ಷಣ ನೋಡು, ಅದನ್ನು ನೀನು ಗಣನೆಗೆ ತಗೋ. ಎರಡು ಥರ ಮೌಲ್ಯಗಳೆಲ್ಲ ಲೋಕದಲ್ಲಿ, ಪರಮಾರ್ಥಕ್ಕೊಂದು ಸಂಪ್ರದಾರ್ಥಕ್ಕೊಂದು. ಪರಿಕಿಸೆರಡಂ ನೀನು, ಹೊರಬೆಲೆಯ ಗುಣಿಪಂದು ಮರೆಯ ಒಳಬೆಲೆಯ ಮಂಕುತಿಮ್ಮ. ಒಳಗಡೆ ಬೆಲೆನ ಮರಿಬೇಡ. ನೀನು ಯಾವತ್ತೂ ಅಷ್ಟೇ, ನೀನು ಸುಳ್ಳು ಆರೋಪವನ್ನು ಮಾಡಿಕೊಂಡ್ರೆ ಗರ್ವಭಂಗ ಆಗೇ ಆಗುತ್ತೆ. ಯಾವ್ಯಾವುದು ಅಹಂಕಾರದಲ್ಲಿ ನಾನಿದು ಅದು ಅನ್ಕೋತೀವೋ, ನಾನು ಎಷ್ಟು ಒಳ್ಳೆಯವನು ಅಂದ್ಕೊಂಡ್ರೆ, ನಾನು ದೇವರಂಥ ಮನುಷ್ಯ ಅಂದ್ಕೊಂಡ್ರು ದೇವರಲ್ಲ. ನೀ ದೇವರಾಗಿದ್ದರೆ ಏನೂ ಹೇಳೋದು ಬೇಕಿಲ್ಲ. ಸುಮ್ಮನಿದ್ದಾಗ ಎಲ್ಲ ದೇವತೆಗಳು ನಿನಗೆ ಸಪೋರ್ಟ್ ಮಾಡ್ತಾರೆ. ನಾನು ದೇವರು ಅಂತ ನಿಂತ್ಕೊಂಡಾಗ ದೇವತೆಗಳಿಗೆಲ್ಲ ನೀನು ಗರ್ವ ಪಟ್ಟಾಗ ದೇವತೆಗಳಿಗೆಲ್ಲ ಮತ್ಸರ ಆಗಿ ನೀನು ಮೂಗು ಮುರಿತಾರೆ. ಅದಕ್ಕೆ ಸರಿಯಾದ ಸಿಚುಯೇಷನ್ ಸೃಷ್ಟಿಯಾಗತ್ತೆ. ವಿಧಿ ನೀನು ಕೈ ಬಿಡಲ್ಲ, ಸರಿಯಾಗಿ ಮಾಡ್ತಾರೆ.